ಏನ್ರಿ ಇಟ್ಟು ಕಷ್ಟಗಳು ಕೊಟ್ರ ಇವತ್ತಿನ ದಿವಸದ ಯಾರು ಇರ್ತಿದ್ರಿ? ಯಾರು ತಾಳ್ತೀರ ನೀವು ಹೆಣ್ಮಕ್ಳು? ಈಗ ಎಲ್ಲಿ ತಾಳದಿಗಳದು ಹೋಗ್ಯದ ನಮ್ಮಲ್ಲಿ ಏನ್ರಿ? ಯಾಕಂದ್ರೆ ಅತ್ತೆ ಅನ್ನುವಂಥ ಪ್ರೀತಿ ಸ್ವಸ್ಥರ ಬಲ್ಲಿಲ್ಲ, ಸ್ವಸ್ಥರ ತಗೊಂಡನ್ನುವಂಥ ಪ್ರೀತಿ ಅತ್ತಿದೇರ ಬಲ್ಲಿಲ್ಲ. ಎಲ್ಲವನ್ನು ಕೂಡ ಪ್ರೀತಿ ಕಳ್ಕೊಂಡ ಬದುಕು ಮಾಡ್ತಕ್ಕಂಥ ಜೀವಿಗಳಾಗಿ ಬಿಟ್ಟಿವಿ ಏನ್ರಿ. ನಾವು ಜೀವನದೊಳಗಿಂದ ಪ್ರೀತಿ ಅಂತಕ್ಕಂಥ ಇಟ್ಕೊಂಡಿಲ್ಲ. ನಾ ಮೊನ್ನೆ ಏನ್ರಿ ಒಂದು ಕಡೆಗಿಂದ ಪುರಾಣಕ್ಕೆ ಹೋಗಿದ್ದೇನ, ಪಾಪ ಅತ್ತಿ ಸೊಸಿ ಕೂಡಿ ಬರ್ತಿದ್ರು. ಸೊಸಿ ಕುರ್ಚಿ ಕೈಯಾಗ ಒಂದು ಚೇರ್ ಹಿಡ್ಕೊಂಡು ಬರ್ತಿದ್ಲು. ಅದು ಮುದುಕಿ ಕುತ್ತಲ್ಲಿ ಕುಂದಿರ್ತಿದ್ದಿಲ್ಲ. ಅಲ್ಲಿ ಇಟ್ಟಾಗನ ಇಲ್ಲಿ ಇಟ್ಟಾಗನ ಆ ಕಡೆ ಈ ಕಡೆ ತಿರುಗಾಡ್ತಿದ್ಲು. ಹಿಂಗೆ ತಿರುಗಾಡುವಂಥ ಪ್ರಸಂಗದೊಳಗೆ ಈಕೆ ಸೊಸಿ ಏನು ಮಾಡಾಕಿ, ಆಕೆ ಎಲ್ಲೆಲ್ಲಿ ಹೋಗಿ ಕುಂದಿರ್ತಾಳ ಅಲ್ಲೆಲ್ಲಿ ಕುರ್ಚಿ ಹಾಕಾಕಿ. ಇದು ನೋಡಿ ನನಗೂ ಭಾಳ ಆಶ್ಚರ್ಯ ಆಯ್ತು. ಇವತ್ತಿನ ದಿನಮಾದವು ಇಂಥ ಸ್ವಸ್ಥರ ಅದಾರಲ್ಲಪ್ಪ. ಯಾಕಂದ್ರೆ ಅತ್ತಿನಿಂದ ದ್ವೇಷ ಮಾಡ್ತಕ್ಕಂಥ ಸ್ವಸ್ಥರ ಜಗತ್ತಿನೊಳಗೆ ಭಾಳ. ಆದ್ರೆ ಇವತ್ತಂದ ಆಕಿ ಎಲ್ಲೆಲ್ಲಿ ಹೋಗಿ ಕುಂದಿರ್ತಾಳ ಅಲ್ಲೆಲ್ಲ ಕುರ್ಚಿ ಹಾಕ್ತಾಳಲ್ಲ ತಿಳ್ಕೊಂಡು ನಾ ಏನಂದ, ಯವ್ವ ಅತ್ತಿ ಮೇಗಂದ ಎಷ್ಟು ಪ್ರೀತಿ ಇಟ್ಟಿದವ ಅಂದ. ಅತ್ತಿ ಮೇಗೆ ಎಷ್ಟು ಪ್ರೀತಿ, ಆಕೆ ಎಲ್ಲೆಲ್ಲಿ ಹೋಗ್ಕಳ ಅಲ್ಲೆಲ್ಲಿ ಕುರ್ಚಿ ಒಯ್ತಿದಿ. ನಿನ್ನಂಥ ಸೊಸಿನೇನ ಎಲ್ಲಿ ನೋಡಿಲ್ಲ. ಎಷ್ಟು ಅತ್ತಿ ಮೇಗಂದ ಪ್ರೀತಿ ಎತ್ಕೊಂಡು ನಾನೇ ಆಕೆ ಅಂದ್ಲು, ನಂದೆಲ್ಲ ಅತ್ತಿ ಮೇ ಪ್ರೀತಿ ಅಪ್ಪ ಅಂದ್ಲು. ಮತ್ತೆ ಕುರ್ಚಿ ಎಲ್ಲಿಲ್ಲ ಅಲ್ಲೆಲ್ಲಿ ಒಯ್ದದ್ದು ಹಾಕ್ತಿದ್ದಲ್ಲ, ಅದು ನನ್ನ ಸೀರೆ ಉಟ್ಕೊಂಡು ಬಂದದ. ಇದು ಎಲ್ಲಾರು ಕೂತು ಹೊಲಸು ಮಾಡ್ಕೋತಂದ್ರೆ ಏನ್ರಿ? ಆಕೆ ಸೀರೆ ನನ್ನ ಸೀರೆ ಉಟ್ಕೊಂಡು ಬಂದಾಳ, ಮತ್ತೆ ಎಲ್ಲಾರು ಕೂತಂದ ಹೊಲಸು ಮಾಡ್ತಿ ಸೀರೆ ಎತ್ತಿಕೊಂಡಂದ್ರ ಸೀರೆ ಆಸೆಗಾಗಿ ಅಂದ ಅತ್ತಿಗಿಂದ ಕುರ್ಚಿ ಹಾಕ್ತಾಳೆ ಹೊರತಾಗಿ ಏನ್ರಿ ಅತ್ತಿ ಮೇಗಿನ ಪ್ರೀತಿಗಲ್ಲ. ಯಾಕಂದ್ರೆ ಆ ಪ್ರೀತಿ ಅಂತಕ್ಕಂಥದ್ದು ಹೋಗಿಬಿಟ್ಟದೆ, ಹೌದಲ್ರಿ? ಈಗ ಅತ್ತಿದೇರ್ನು ಕೂಡ ಹಂಗೆ ಆಗ್ಯಾರ, ಸ್ವಸ್ಥರು ಕೂಡ ಹಂಗೆ ಆಗ್ಯಾರ. ನಮ್ಮಲ್ಲಿ ಒಂದಕ್ಕೆ ಅತ್ತಿ ಭಯಂಕರ ಜಿಪುಣ, ಭಾರಿ ಜಿಪುಣ ಅಂದ್ರೆ ಕಂಜೂಸ್. ಯಾವತ್ತು ಅಂದ ಚಾವಿ ಅಂದ ಶಿವದಾರಿಕೆ ಕಟ್ಕೊಂಡಿರಕ್ಕೆ. ಯಾಕ್ರಿ ಚಾವಿ ಅಂದ ಶಿವದಾರಿಕೆ ಕಟ್ಕೋತಿರಲಿ ನೀವು? ಗಂಡ ಮಕ್ಕಳು ಉಡ್ದಾರ ಕಟ್ತಾರ, ನೀವು ಶಿವದಾರ ಕಟ್ತೀರಿ. ಪಾಪ ಯಾವತ್ತೂ ಕೂಡ ಮನ್ಯಾಗಂದ ಮುಂಜಾನೆ ಅಡಿಗೆ ಮಾಡ್ಬೇಕಾಗಿತ್ತು ಅಂದ್ರ ಈ ಸೊಸಿಗೊಂದು ಬದನೆಕಾಯಿ, ಈ ಸೊಸಿಗೊಂದು ಬದನೆಕಾಯಿ, ಈ ಸೊಸಿಗೊಂದು ಬದನೆಕಾಯಿ, 3 ಮಂದಿ ಮಕ್ಕಳಿಗೆ ಒಂದೊಂದು ಬದನೆಕಾಯಿ, ತನಗೊಂದು ಬದನೆಕಾಯಿ ಅಡಿಗೆ ಮಾಡಾಕಿರೋದು ಕೊಡೋದು. ಕಟಾನ್ ಕಟ್ಟಿ ಕೊಡ್ತಿದ್ಲು. ಒಂದು ದಿವಸ ನೀವು ಒಟ್ಟ ಸ್ವೀಟೇ ತಿಂದಿದ್ದಿಲ್ಲತ್ತ ಸ್ವಸ್ಥರು ಒಟ್ಟು ಸ್ವೀಟೇ ತಿಂದಿದ್ದಿಲ್ಲ. ಅದ್ರಾಗ ಸಣ್ಣ ಸೊಸಿ ಭಾರಿ ಬೆರಕಿದ್ಲು. ಜರ 4ನೇ 5ನೇ ಸಾಲಿ ಕಲ್ತಿದ್ಲು, ಜರ ಕೂದಲ ರಿಂಗ್ ಹೊಡಿತಿದ್ಲು, ಪ್ಯಾಶನಕಿ. ಇವು ಏನಂದು 3 ಮಂದಿ ಸ್ವಸ್ಥರು ಮೀಟಿಂಗ್ ಮಾಡಿದ್ರು ಏನ್ರಿ. 3 ಮಂದಿ ಸ್ವಸ್ಥರು ಜರ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿ ಏನಂದ್ರು, ಒಂದು ದಿವ್ಸನ ಈ ಮನೆಗೆ ಬಂದ 8 ವರ್ಷ ಆಯ್ತು, ಒಂದು ದಿವ್ಸ ಕರಿಗಡಬೆ ತಿಂದಿಲ್ಲ, ಒಟ್ಟು ಏನೂ ತಿಂದೇ ಇಲ್ಲ, ಬಾಯಿ ಕೆಟ್ಟಂಗಾಗ್ಯದ ತಗೊಂಡು 3 ಮಂದಿ ಸ್ವಸ್ಥರು ಮೀಟಿಂಗ್ ಮಾಡಿದ್ರು. ಅದ್ರಾಗ ಸಣ್ಣ ಸೊಸೆ ಏನಂದ್ಲು, ಒಟ್ಟು ನೀವು ಕರಿಗಡಬೆ ತಿನ್ಬೇಕೇನು, ನಾ ಅದಕ್ಕೆ ಐಡಿಯಾ ಮಾಡ್ತೀನಿ ಅಲ್ಲ. ಹ್ಯಾಂಗ ಮಾಡ್ತಿದ್ದೆ ಮಾಡು, ಒಟ್ಟು ಅಂದ ನಮಗೆ ಅಂದ ಕರಿಗಡಬೆ ತಿನ್ನಂಗಾಗ್ಯದ. ಆಯ್ತು ಬಿಡು ಹತ್ತಿಕೊಂಡು ಈಗ ಸಣ್ಣ ಸೊಸೆ ಪ್ಲಾನ್ ಮಾಡಿದ. ಹತ್ತಿ ಮಕ್ಕೊಂಡಿತ್ತು, ಸೌಕಾಸ್ ಹೋಗಿ ಶಿವದಾರದಿಂದ ಕೀಲಿ ತಂದು ತನಗೇನು ಬ್ಯಾಳಿ, ಅದಕ್ಕೆ ಬೆಲ್ಲ, ಎಣ್ಣೆ, ಹಿಟ್ಟ ಏನೇನು ಹತ್ತದ ಎಲ್ಲ ತಕ್ಕೊಂಡು ಮನ್ಯಾಗ ಅಡಿಗೆ ಮಾಡ್ಲಿಲ್ಲ ಇವರು. ಮನೆ ಗ್ವಾಡಿ ಮಗ್ಲ 3 ಕಲ್ಲು ಓಡಿ, ಯಾಕಂದ್ರೆ ಇದು ಒಳಗೆ ಸಪ್ಳ ಐತಂದ್ರೆ ಹತ್ತಿ ಅದು ತಂದು ಇದು ಕರಿಗಡಬೆ ತಿನ್ನು ಕೊಡಲ್ಲ. ಯಾವಾಗಿಂದ ಗ್ವಾಡಿ ಮಗ್ಲಿಂದ ಒಲಿ ಹೊಡೆದು ಒಬ್ಬಾಕಿಂದ ಏನ್ರಿ ಅವ ಎಲಿ ಲಟ್ಸಕ್ಕೆ ಬೇರೆನೆ, ಒಬ್ಬಾಕಿ ಹೂರ್ಣ ತುಂಬಾಕಿ ಬೇರೆನೆ, ಒಬ್ಬಾಕಿ ಮಡಿಚಿ ಅಂದ ಕೊಯ್ದು ಕಡಾಯಿದಾಗಂದ ಕರ್ಯಕ್ಕೆ ಬೇರೆನೆ, ಇಟ್ಟೆಲ್ಲ ಆದ ಬಳಕೆಂದ ಸುಮ್ ಕುತ್ಕೊಂಡು ತಿನ್ಬೇಕಿಲ್ಲಿವು. ಅಯ್ಯೋ ಗಂಗಾಳಿ ಇಲ್ಲಲ್ಲ, ಗಂಗಾಳಿ ಇಲ್ಲ. ಈಕಿ ಸಣ್ಣ ಸೊಸಿ ಅಂದ್ರೆ ನೀನು ಸುಮ್ ಕುಂದ ನಾ ಎಲ್ಲ ತರ್ತೀನಿ ತಿಳ್ಕೊಳೋದು ಇದು ಏನ್ರಿ ವಾದ್ಲು. ಯಾವಾಗಿಂದ್ರೆ ಹೋಗಿ ತರ್ತೀನಿ ತಿಳ್ಕೊಳೋದು ಅಡಿಗೆ ಮನೆಗಿಂದ ವಾದ್ಲು. ಹೋಗಿಂದ 3 ಗಂಗಾಳ ತೊಗೊಂಡು ಬರ್ತಿದ್ಲು. ಬಾಗಲ್ದಾಗ ಕ್ವಾಣಗಾರ ಮಕ್ಕೊಂಡಿತ್ತು. ಕ್ವಾಣಗಾರ ಮಕ್ಕೊಂಡಿತ್ತು, ಅದನ್ನು ದಾಟಿ ಅಂದ ಹೋಗ್ಬೇಕಾಗಿತ್ತು. ಇದು ಏನಾಯ್ತು, ಗಂಗಾಳ ತಗೊಂಡಿಂದ ಇನ್ನೇನು ಹೊರಗೆ ಬರ್ಬೇಕನ್ನೋದಕ್ಕೆ ಅದು ಈ ಕ್ವಾಣ ದಾಟಿ ಹಿಂಗೆ ಹಚ್ಚಿಗಡೆ ಕಾಲು ಇಡಬೇಕು ಅನ್ನೋದಕ್ಕೆ ಕ್ವಾಣ ಎದ್ದು ನಿಂತಾಯ್ತು. ಯಾವಾಗಿಂದ ಎದ್ದು ನಿಂತು ಆ ಕಡೆ ಒಂದು ಕಾಲು ಈ ಕಡೆ ಒಂದು ಕಾಲು ಹಾಕಿ ಕ್ವಾಣಿನ ಮೇಲೆ ಕುಂತಳು. ಗಂಗಾಳ ಡಣ ಅಂದು ಯಾವಾಗಿದು ಹತ್ತಿ ಆದದ್ದು, ಯವ್ವಾ ನನ್ನ ಮನೆಗೆ ಯಾರ ಕಾಳ್ರ ಬಂದಾರ ತಿಳ್ಕೊಳೋದು. ಈಕೆ ಚೀರುದ್ರೊಳಗೆ ಈಕೆ ಏನು ಮಾಡೋದು, ಸಣ್ಣ ಸೊಸಿ ಏನ್ರಿ ತಲೆ ಮೇಗಿನ ಕೂದಲ ಎಲ್ಲ ಮಾರಿಗೆ ಹಾಕೋದು. ಮಾರಿಗೆ ಹಾಕಿ ನಿಮ್ಮ ಕಡೆ ದೇವ್ರ ಹೇಳಿಕೆ ಹೇಳ್ತಾರಿಲ್ಲ ಏನ್ರಿ, ನಮ್ಮ ಕಡೆ ಭಾಳ ಎಲ್ಲರ ಮೈಯಾಗ ದೇವ್ರು ಬರ್ತಾವ. ಅಲ್ಲ 8 ವರ್ಷ ಆಯ್ತು ಸನ್ಯಾಸಿ ಆಗಿ, ದಿನ ಅಂದ್ರೆ 3 ಹೊತ್ತು ಜಳಕ ಮಾಡ್ತೀವಿ, 3 ಹೊತ್ತು ಪೂಜೆ ಮಾಡ್ಕೋತೀವಿ, ಒಂದು ದೇವ್ರು ನಮ್ಮ ಮೈಯಾಗ ಬರಲ್ಲ. ಯಾಕಂದ್ರೆ ನೀವು ರೊಕ್ಕ ಕೊಡೋದೆ ಅಂತ ದೇವ್ರ ಹೇಳಿಕೆ ಹೇಳೋರಿಗೆ. ಯಾಕ್ರಿ
ದೇವ್ರ ಹೇಳಿಕೆ ಹೇಳೋರಿಗೆ ರೊಕ್ಕ ಕೊಡ್ತೀರಿ ನೀವು. ಈ ಪುರಾಣ ಹೇಳ್ತೀವಿ ಪ್ರವಚನ ಹೇಳ್ತೀವಿ ಅಂತ ತಿಳ್ಕೊಂಡ್ರೆ ನಮ್ಮಂಥವ್ರು ಕೊಡಲ್ಲ. ಯಾವಾಗ ನೀವು ಬಂದ್ರಿ ಚಲೋ ಮಾಡ್ಬೇಕು. ನನಗೂ ಬರ್ತದೆ ಹೇಳಿಕೆ ಹೇಳಕ್ಕ ಏನ್ರಿ. ಪಾಪಕ್ಕೆ ಕ್ವಾಣಿನ ಮ್ಯಾಗ ಆ ಕಡೆ ನೀವು ಕಡೆದು ಕಾಲಾಕೆ ಚಲೋ ಮಾಡೋದು. ಯಾವಾಗಿಂದ ಚಲೋ ಮಾಡಲು ಹೇಳ್ತೀನಿ ನಿಮಗ. ಇದು ಮುದುಕಿ ನೋಡ್ತ ಕತ್ತಲ್ದಾಗ ಕರ್ರ ಕಾಣಕತ್ತಿ. ಈಕಿನೂ ಕರಿ ಸೀರೆ ಹುಟ್ಟಿದ್ಲು, ಕೂದಲ ಎಲ್ಲ ಮಾರಿಗೆ ಹಾಕ್ಯಾಳ. ಈಗ ಒಂದು ಸವನಲ್ಲಿ ತಗೊಂಡು ಚೀರದಾಯ್ತು. ಚೀರದ್ಕೊಳ್ಳಿ ಇದು ಮುದುಕಿ ತಣ್ಣಗೆ ಆಯ್ತು. ಯಾವಾಗಿಂದ ತಣ್ಣಗಾಯ್ತು ಲೇ ಅಂದ್ಕೊಂಡು ನೀ ಯಾರು ಯವ್ವ ಅನ್ಲಿಕ್ಕೆ. ನಾ ಎಂದಂಗೆ ದೇವಿ ಅದೀನಿ ದೇವಿ. ನೀ ಸ್ವಸ್ಥರಿಗಂದ ಕಾಡ್ತಿದಿ, ಸ್ವಸ್ಥರಿಗಂದ ಇದು ಮಾಡ್ತಿದ್ದೀನಿ, ಎಲ್ಲ ಕೀಲಿ ನಿನ್ನ ಬಲ್ಲೆ ಇಟ್ಕೊಂಡಿದಿ ಏನ್ರಿ. ಅದಕ್ಕೆ ನಿನಗೆ ಇವತ್ತಿಂದ ಬಿಡಂಗಿಲ್ಲ, ನಿನ್ನ ಒಯ್ಯಾಕ ಬಂದೀನಿ ಎಂದ್ಲು. ಈಕಿ ಅಂದ್ಲು ಯವ್ವ ನನಗೆ ಒಯ್ಬೇಡ ಯವ್ವ, ಕೀಲಿನ ನಾಳೆಗೆ ಅವ್ರ ಕೈಗೆ ಕೊಡ್ತೀನಿ ತಿಕ್ಕಿ ಆತಿ. ಇಲ್ಲ ನೀ ನಾಳೆ ಕೊಡೋದಲ್ಲ, ಇವತ್ತು ಕೊಡ್ಬೇಕು ನೀ ಕೀಲಿ. ಹೋಗೀಗ ಏನು ನೋಡಿನೂ ನೋಡ್ಲಾರ್ದಂಗೆ ಹೊತ್ಕೊಂಡು ಮಕ್ಕೋ ನಡಿ ಏನ್ರಿ. ಏನು ಸಪ್ಪಳಾದ್ರೂ ಹೇಳುವಂಗಿಲ್ಲ, ನೀ ಸುಮ್ಮಕ್ಕೋ. ನಾ ಮನೆ ತುಂಬ ಎಲ್ಲ ತಿರುಗಾಡ್ತಿರ್ತೀನಿ ತಿಳ್ಕೊಳೋದು ಹೇಳಿ ಆಯ್ತವ. ಹ್ಞೂ ನೀವು ಮಕ್ಕೋತೀನಿ ಹಂಗೆ ಕೌದಿ ಹೊತ್ಕೊಂಡು ಮಕ್ಕೋತದ. ಮುದಕ್ಕೆ ಆನಂದ ಇವ್ರು ಕರಿಗಡ ಹೊಡೋದು ಹೆಂಗ್ರಿ.